ಈಗ ನಾವು ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರದ ಸಿಬ್ಬಂದಿಗಳ ಮಾಹಿತಿಯನ್ನು ಕೂಡ ನಾವು ಪಡೆಯೋಣ ಬನ್ನಿ. ಸರ್ ನಮಸ್ತೆ. ನಮ್ಮಲ್ಲಿ ಫಿಸಿಕಲ್ ತರಬೇತಿದಾರರು 5 ಜನ ಇದ್ದಾರೆ. ಅದೇ ರೀತಿಯಾಗಿ ಸಬ್ಜೆಕ್ಟ್ ಹೇಳೋರು 15 ಜನ ಇದ್ದಾರೆ. ಆಮೇಲೆ ಅಡುಗೆ ಮಾಡೋರು, ಆಮೇಲೆ ಇತರೆ ಎಲ್ಲರೂ ಸೇರಿ ಸುಮಾರು ಒಂದು 35 ಜನ ಸಿಬ್ಬಂದಿ ನಮ್ಮ ಸಂಸ್ಥೆಯಲ್ಲಿ ಜಾಬನ್ನು ಮಾಡ್ತಾ ಇದ್ದಾರೆ. ಸೊ ಇದಿಷ್ಟು ಈ ಒಂದು ಸಂಸ್ಥೆಯ ಸಿಬ್ಬಂದಿಗಳ ಮಾತಾಗಿದೆ. ಶ್ರೀ ಮಂಜುನಾಥ ಸೈನಿಕ ತರಬೇತಿಯ ಪುರುಷ ಶಿಬಿರಾರ್ಥಿಗಳನ್ನ ಮಾತಾಡ್ಸೋಣ ಬನ್ನಿ. ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು? ಸಿದ್ದು ಐವಳೆ ಅಂತ ಸರ್. ಯಾವ ಜಿಲ್ಲೆ? ಬಿಜಾಪುರ ಸರ್. ತಿಕೋಟ ತಾಲೂಕು ಅಳಿಗನಾಳ್ ಸರ್. ಹೆಂಗೆ ಅನಿಸ್ತಾ ಇದೆ ನಮ್ಮ ಸಂಸ್ಥೆ? ಸರ್ ಕೋಚಿಂಗ್ ಚೆನ್ನಾಗಿ ನಡೀತಿದೆ ಸರ್. ಕ್ಲಾಸು ಚೆನ್ನಾಗಿ ನಡೀತಿದೆ. ಆಮೇಲೆ ಸಾಯಂಕಾಲ ಮತ್ತು ಮಾರ್ನಿಂಗು ಪ್ರಾಕ್ಟೀಸು ಚೆನ್ನಾಗಿ ಮಾಡಿಸ್ತಿದ್ದಾರೆ ಸರ್. ಆಮೇಲೆ ಚೆನ್ನಾಗಿ ಅನಿಸ್ತಿದೆ ಸರ್. ಚೆನ್ನಾಗಿದೆ, ಧನ್ಯವಾದಗಳು. ನಿಮ್ದು ಯಾವರು? ಸರ್ ನನ್ನ ಹೆಸರು ಸಚಿನ್ ಕುಮಾರ್ ಅಂತ. ನಾನು ಬೀದರ್ ಡಿಸ್ಟ್ರಿಕ್ಟ್ ಬಸವಕಲ್ಯಾಣ ತಾಲೂಕು ಖಾನಾಪುರ ಕೆವಾಡಿ ಗ್ರಾಮದಲ್ಲಿ. ಈ ಸಂಸ್ಥೆ ಬಗ್ಗೆ ಹೆಂಗೆ ಗೊತ್ತಾಯ್ತು? ಸರ್ ಮೊದಲೇ ನಮ್ಮ ಫ್ರೆಂಡ್ ಇದ್ದ ಇಲ್ಲಿ, ಅವ್ನು ಹೇಳಿಬಿಟ್ಟಿದ್ದೆ, ಅದಕ್ಕೆ ಕಂಟಿನ್ಯೂ ಮಾಡಿದ್ದೆ ನಾನು ಸರ್. ಇಲ್ಲೆಲ್ಲ ಟೀಚಿಂಗ್ ಎಲ್ಲ ಚೆನ್ನಾಗಿದೆ? ಸರಿಯಾಗಿದೆ ಸರ್. ಇನ್ನೊಬ್ರಿಗೆ ಹೇಳ್ಬೋದು ನೀವು? ಹಾಂ ಓಕೆ ಸರ್, ಹೇಳ್ಬೋದು. ಧನ್ಯವಾದ. ನಿಮ್ಮೂರು? ನಮಸ್ಕಾರ ಸರ್. ನಮ್ಮ ಹೆಸರು SM ಕೋನಪ್ಪ, ಜಿಲ್ಲಾ ಯಾದಗಿರಿ. ನಮ್ಮ ಊರು ನಿಂಗೇರಿ ತಾಂಡ ಅಂತ. ಹೆಂಗೆ ಗೊತ್ತಾಯ್ತು ನಿಮಗೆ? ಸರ್ ನಮ್ಮ ಫ್ರೆಂಡು ಒಬ್ಬ ಇಲ್ಲೇ ಫೋನ್ ಮಾಡಿ ಕೇಳಿದ್ದೀವಿ, ಇಲ್ಲಿ ಚೆನ್ನಾಗಿ ಐತಿ ಈ ಸಂಸ್ಥೆ ಅಂತ ಹೇಳಿದರು. ಅವರು ಆರ್ಮಿದವರು, ಅದು BSF ಅಲ್ಲಿ ಕೆಲಸ ಮಾಡ್ತಾಯಿದ್ದರು, ಅವರು ಹೇಳಿದ್ದಾರೆ ಇಲ್ಲಿ. ಓಕೆ, ತುಂಬ ಧನ್ಯವಾದ. ನಿಮ್ಮದು? ನಮಸ್ತೆ ಸರ್, ನನ್ನ ಹೆಸರು ಶಿವಾಜಿ ಅಂತ, ತಾಲೂಕು ಹುಬ್ಳಿ, ಜಿಲ್ಲಾ ಧಾರವಾಡದಂತ. ನಿಮಗೆ ಹೆಂಗೆ ಗೊತ್ತಾಯ್ತು? ಇದೇ ಇಲ್ಲೇ ನಮ್ಮ ಅಣ್ಣಾರು ಬಂದಿದ್ದಾರೆ. ನಮ್ಮ ಅಣ್ಣಾರು ಅಂತ ನಮಗೆ ಅಂತ. ಇಲ್ಲಿ ಸಬ್ಜೆಕ್ಟ್ಗಳು ಮತ್ತು ಎಕ್ಸಾಮ್ ಎಲ್ಲ ತೊಗೋತಾರೆ? ಹಾಂ, ಒಬ್ಬೊಬ್ಬರು ಟೀಚರ್ ಒಂದೊಂದು ಸಬ್ಜೆಕ್ಟಿಗೆ ಬೇರೆ ಬೇರೆ ಇದ್ದಾರೆ. ಎಲ್ಲ ಚಲೋ ಹೇಳ್ತಾರೆ, ಫಿಸಿಕಲ್ ಕರೆಕ್ಟ್. ಓಕೆ, ಧನ್ಯವಾದ. ನಿಮ್ಮ ಬಗ್ಗೆ ಹೇಳೋದಂದ್ರೆ? ಸರ್ ನಮಸ್ತೆ ಸರ್. ನಮ್ಮದು ಬಳ್ಳಾರಿ ಡಿಸ್ಟಿಕ್ಕು, ಬಳ್ಳಾರಿ ತಾಲೂಕು ಕೊಳಗಲ್ ಸರ್ ವಿಲೇಜ್. ಇಲ್ಲಿ 2 ಟೈಮ್ಸ್ ಫಿಸಿಕಲ್ ಇರುತ್ತೆ ಸರ್. ಮಾರ್ನಿಂಗ್ 1 ಟೈಮ್, ಈವ್ನಿಂಗ್ 1 ಟೈಮ್. ಮತ್ತು ಎಲ್ಲ ಕ್ಲಾಸಸ್ ತೊಗೊತಾರೆ ಸರ್. ಮೆಂಟಾಲಿಟಿ, ರೀಸನಿಂಗ್, ಜನರಲ್ ಸೈನ್ಸ್, ಇಂಗ್ಲೀಷ್ ಎಲ್ಲ ಟೀಚಿಂಗ್ಸ್ ಚೆನ್ನಾಗಿ ಹೇಳ್ತಿದ್ದಾರೆ ಸರ್. ಯಾವ್ದು ನಿಮ್ಮದು? ಸರ್ ನಮ್ಮದು SSC GD ಸರ್. SSC GD. ಹಾಂ ಹೌದು ಸರ್. ಹಾಂ ಚೆನ್ನಾಗಿದೆ ಸರ್. ಧನ್ಯವಾದ. ನಿಮ್ಮ ಬಗ್ಗೆ ಹೇಳ್ಬೇಕಾದ್ರೆ? ನನ್ನ ಹೆಸರು ಅವಧೂತ್ ವಡ್ಯಾರ್ ಅಂತ ಸರ್. ಯಾವ? ಗುಲ್ಬರ್ಗ ಜಿಲ್ಲಾ ಮುರುಗನವರು. ನಿಮಗೆ ಈ ಸಂಸ್ಥೆ ಬಗ್ಗೆ ಹೆಂಗೆ ಗೊತ್ತಾಯ್ತು? ನನಗೆ ಹುಬ್ಳಿ PSI ಸರ್ ಹೇಳಿದರು ಈ ಸಂಸ್ಥೆಯಲ್ಲಿ ಹೋಗತ್ತೇಳಿ, ಅದಕ್ಕೆ ಬಂದಿದ್ದೆ ಸರ್. ಈ ಮನ್ಯಾಗ ಇಂಥ ಸಂಸ್ಥೆಗೆ ನಾವು ಹೊಂಟೀನಿ ಅನ್ನೋವಾಗ ಅವ್ರು ಏನಂದ್ರು? ಹೋಗಿ ಚೆನ್ನಾಗಿ ಮಾಡು ಅಂತ ಹೇಳಿದ್ರು ಸರ್. ಓಕೆ, ಧನ್ಯವಾದ. ಸರ್ ನಮಸ್ತೆ. ನಮಸ್ತೆ ಸರ್. ನಿಮ್ಮದು? ರಕ್ಷಿತ್ ಅಂತ ಹೆಸರು ಸರ್. ದಕ್ಷಿಣ ಕನ್ನಡ, ಮಂಗಳೂರಿಂದ ಬಂದಿದ್ದೀನಿ. ಅಲ್ಲಿದ್ದಕ್ಕೆ ಇಲ್ಲಿದ್ದಕ್ಕೆ ನಿಮಗೆ ಹೆಂಗೆ ಬದಲಾವಣೆ ಅನಿಸ್ತಾ ಇದೆ? ಹೆಂಗಿದೆ? ನಾ ಅಲ್ಲಿದ್ದಾಗ ಏನು ವೆಯ್ಟ್ ತುಂಬ ಇತ್ತು ಆವಾಗ. ಇಲ್ಲಿಗೆ ಬಂದಾಗ ವೆಯ್ಟ್ ಒಂದು 13-14 ವೆಯ್ಟ್ ಕಮ್ಮಿ ಆಗಿದ್ದೀನಿ. ಮತ್ತು ಅಲ್ಲಿ ಓದ್ತಿರಲಿಲ್ಲ, ಇಲ್ಲಿ ಚೆನ್ನಾಗಿ ಓದ್ತಿದ್ದೀನಿ. ಇಲ್ಲಿ ಚೆನ್ನಾಗಿ ಓದ್ತಾ ಇದ್ದೀರಾ? ಹೆಂಗೆ ಅನಿಸ್ತಾ ಇದೆ? ಖುಷಿ ಆಗ್ತಾ ಇದೆ? ತುಂಬ ಖುಷಿ ಆಗುತ್ತೆ ಸರ್. ನಿಮ್ಮ ಬಗ್ಗೆ ಹೇಳಿ. ನಮಸ್ತೆ ಸರ್. ನಾನು ಬೆಳಗಾವಿ ಜಿಲ್ಲೆಯಿಂದ ಬಂದಿದ್ದೀನಿ, ರಾಮದುರ್ಗ ತಾಲೂಕು. ನನ್ನ ಹೆಸರು ರಾಜೇಶ್ ಅಂತ. ಇಲ್ಲಿ ಉತ್ತಮವಾದ ಟ್ರೈನಿಂಗ್, ಫಿಸಿಕಲ್ ಟ್ರೈನಿಂಗ್ ಮತ್ತು ಪರೀಕ್ಷೆ ಬಗ್ಗೆ ಉತ್ತಮವಾದ ತರಬೇತಿಯನ್ನು ಕೊಡ್ತಾರೆ. ಇಲ್ಲಿ ಬಂದಮೇಲೆ ನನಗೆ ಅನಿಸಿದ್ದು ನಾನು ಸಾಧನೆ ಮಾಡಬೇಕು ಅಂತ. ಅಲ್ಲಿ ಮನೆಯಲ್ಲಿದ್ದಾಗ ಅನಿಸ್ತಿತ್ತು, ಇಲ್ಲಿ ಬಂದಮೇಲೆ 100% ಮಾಡ್ತೀನಿ ಅಂತ. ಇಲ್ಲಿ ಇವಾಗ ಗೊತ್ತಾಗ್ತಿದೆ ನನಗೆ. ಇಲ್ಲಿ ಉತ್ತಮವಾದ ಟ್ರೈನಿಂಗ್ ಕೊಡ್ತಾರೆ. ಮತ್ತು ಎಲ್ಲರೂ ಗುರುಗಳು ಸಬ್ಜೆಕ್ಟ್ ವೈದು ಮ್ಯಾಥ್ಸು, ಮೆಂಟಲ್ ಎಬಿಲಿಟಿ ಮತ್ತು ಇಂಗ್ಲೀಷ್ ಗ್ರಾಮರು, ವಿಜ್ಞಾನ ಎಲ್ಲ ಗುರುಗಳಿದ್ದಾರೆ, ಎಲ್ಲವನ್ನೂ ಹೇಳ್ತಾರೆ. ಮತ್ತು 2 ಟೈಮು ಮಾರ್ನಿಂಗ್ ಮತ್ತು ಈವ್ನಿಂಗು 2 ಥರ ಫಿಸಿಕಲ್ ಇರುತ್ತೆ. ಎಲ್ಲವೂ ಉತ್ತಮವಾದ ಟ್ರೈನಿಂಗ್ ಇದೆ ಇಲ್ಲಿ. ಇಲ್ಲಿ ಬಂದರೆ 100% ಎಲ್ಲರೂ ಪಾಸ್ ಆಗ್ಬೋದಂತ ನನ್ನ ಉದ್ದೇಶ. ಇಷ್ಟ. ಥ್ಯಾಂಕ್ ಯು. ಧನ್ಯವಾದ. ನೀವು ನಿಮ್ಮ ಬಗ್ಗೆ? ನನ್ನ ಹೆಸರು ನಿರಂಜನ್ ಅಂತ, ಮಂಡ್ಯ ಜಿಲ್ಲೆ ಕೇರ್ಪೇಟೆ ತಾಲೂಕಿನ ಬಂದಿದ್ದೀನಿ ಸರ್. ಇಲ್ಲಿ ಬಂದಿರೋ ಫಿಸಿಕಲ್ಲು ಮತ್ತು ಎಕ್ಸಾಮ್ ಬಗ್ಗೆ 100% ಕಾನ್ಫಿಡೆಂಟ್ ಇಟ್ಕೊಬರ್ಬೋದು. ಇಲ್ಲಿಗೆ ಪಕ್ಕ ಆಗೇ ಆಗುತ್ತೆ ಸರ್. ಯಾವ ತರಬೇತಿ ನಿಮ್ಮದು? ಸರ್ ನನ್ನ ಆರ್ಮಿ ಸರ್, GD. ಹೆಂಗೆ ಅನಿಸ್ತಾ ಇದೆ? ಅಲ್ಲಿ ಕರ್ನಾಟಕದಲ್ಲಿ ಎಷ್ಟೋ ತರಬೇತಿ ಕೇಂದ್ರಗಳಲ್ಲಿ ಇಲ್ಲೇ ಹಚ್ಬೇಕಂತ ನಿಮ್ಗೆ ಹೆಂಗೆ ಬಂತು? ಸರ್ ನಾನು ಎಲ್ಲಿ ಸೇರ್ಕೋಬೇಕಂತ ಇದು ಮಾಡ್ಬೇಕಾದ್ರೆ ನಮ್ಮ ಫ್ರೆಂಡ್ ಫೋನ್ ಮಾಡಿ ಹೇಳ್ದೆ, ಇಲ್ಲಿ ಮೂಡಲಿಗೆ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ ಅಂತ ಇದೆ, ಅಲ್ಲಿಗೆ ಹೋಗು, ಪಕ್ಕ 100% ಆಗುತ್ತೆ ನಿಂದು ಅಂತ ಕಾನ್ಫಿಡೆಂಟ್ ತುಂಬ ಸರ್. ಓಕೆ, ಧನ್ಯವಾದಗಳು. ನಮಸ್ತೆ. ನಮಸ್ತೆ. ನಾನು ಶಿವಮೊಗ್ಗ. ನಿಮಗೆ ಇಲ್ಲೆಲ್ಲ ಟೀಚಿಂಗ್ ಎಲ್ಲ ಹೇಗಿದೆ? ಚೆನ್ನಾಗಿದೆ. ಚೆನ್ನಾಗಿದೆ. ಊಟದ್ದು ಟಿಫಿನ್ ಅದೆಲ್ಲ ಚೆನ್ನಾಗಿದೆ.
ಇಲ್ಲಿ ಆಟೋಟ ಪಾಠ ಅಂದರೆ ಈಗ ಇಡೀ ಒಂದು ವೀಕ್ನಲ್ಲಿ ಏನಾದರೂ ಬಿಡುವು ಏನಾದರೂ ಸಿಗುತ್ತಾ ನಿಮಗೆ ಹಾಂ, ಈ ಸಂಸ್ಥೆಯಿಂದ? ಅವಾಗೆಲ್ಲ ಏನು ಚಟುವಟಿಕೆ ನಿಮ್ಮದು? ಒಂದು ಗೇಮ್ಸ್ ಎಲ್ಲ ಆಡಿಸ್ತಾರೆ. ಸಂಡೇ ಎಲ್ಲ ಮೂವಿ ತೋರಿಸ್ತಾರೆ. ಒಟ್ಟಿಗೆ ಇಷ್ಟ ಆಗಿದೆ ಅಂತ. ಹಾಂ, ಇಷ್ಟ. ನಮಸ್ತೆ. ನಮಸ್ತೆ. ನಮಸ್ತೆ, ನಂದು ಬಾಗಲಕೋಟೆ ಬೆಣ್ಣೂರು ಅಂತ ಊರು. ಓಕೆ. ನನ್ನ ಹೆಸರು ಜುಮ್ಮಣ್ಣ. ಇಲ್ಲಿ ನಮ್ಮ ಫ್ರೆಂಡ್ಸ್ ಕೇಳಿದೆ ನಾನು, ಇಲ್ಲಿ ನಾನು ಹೀಗೆ ಕೋಚಿಂಗ್ ಹೋಗ್ತಿದ್ದೆ SSC, ಯಾವ ಕರ್ನಾಟಕದಲ್ಲಿ ಯಾವ ತರಬೇತಿ ಕೇಂದ್ರಕ್ಕೆ ಹೋದರೆ ಉತ್ತಮ ಅಂತೇಳಿ ಅವ್ರು ಹೇಳಿದರು ಮೂಡಲಿಗೆ ಹೋಗಿ ಉತ್ತಮ, ಅಲ್ಲಿ ಚೆನ್ನಾಗಿ ಟೀಚ್ ಮಾಡ್ತಾರೆ. ಆಲ್ರೆಡಿ ಇಲ್ಲೊಬ್ಬ ನಮ್ಮೂರ ಪಕ್ಕ ಆರ್ಮಿ GD ಸೆಲೆಕ್ಷನ್ ಆಗಿದ್ದಾರೆ ಇಲ್ಲೇ ಮೂಡಲಿಗೆಯಲ್ಲಿ. ಹಾಗಾಗಿ ಇಲ್ಲಿ ಬಂದೆ, ನನಗೆ 100ಕ್ಕೆ 100 ಕಾನ್ಫಿಡೆಂಟ್ ಹೆಚ್ಚಾಯಿತು, ಕಾನ್ಫಿಡೆನ್ಸ್ ಜಾಸ್ತಿ ಆಯಿತು. ಮತ್ತು ಇಲ್ಲಿ ಇವರು 400 ಟ್ರ್ಯಾಕ್ ಇದೆ, ಚೆನ್ನಾಗಿದೆ. ಎಕ್ಸಾಮ್ದೆಲ್ಲ ಒಟ್ಟಿಗೆ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಲ್ಲ? ಹಾಂ, ಎಸ್. ಓಕೆ, ಧನ್ಯವಾದ. ನಿಮ್ಮೂರು? ನಮ್ಮ ಕಾರವಾರ ಜಿಲ್ಲೆ ಅಂಕೋಲ ತಾಲೂಕು. ನಿಮ್ಗೆ ಹೆಂಗೆ ಕಾಂಟ್ಯಾಕ್ಟ್ ಸಿಗ್ತದೆ? ಫ್ರೆಂಡ್ ಕಾಲ್ ಮಾಡಿ ಹೇಳಿದ್ದು. ಯಾವುದು ಇಲ್ಲಿ ಹೋಗಂತೇಳಿ? ಹೌದು. ಸೊ ಈಗ ಹೆಂಗೆ ಅನಿಸ್ತಾ ಇದೆ ನಿಮಗೆ? ಈಗ ಒಳ್ಳೆ ಒಳ್ಳೆ ಅನಿಸ್ತಾ ಇದೆ. ನಿಮ್ಮ ಬಗ್ಗೆ? ನಮಸ್ಕಾರ. ನಮ್ಮೂರು ತುಮಕೂರು. ಇಲ್ಲಿ ನಮ್ಮ ರಿಲೇಷನ್ ಒಬ್ಬರು ಆರ್ಮಿ ಹೇಳಿದೆ, ಅವ್ರು ಹೇಳಿದ್ರು ಇಲ್ಲಿಗೆ ಬರೋಕ್ಕೆ. ಒಟ್ಟಿಗೆ ಚೆನ್ನಾಗಿದೆ. ಟೀಚಿಂಗ್ ಎಲ್ಲ ಹೆಂಗಿದೆ ನಿಮ್ಗೆ? ಹೆಂಗೆ ಅನಿಸ್ತಾ ಇದೆ ಅಲ್ಲಿದ್ದಕ್ಕೂ ಇಲ್ಲಿದ್ದಕ್ಕೂ? ನಾವು ಟೀಚಿಂಗ್ ಎಲ್ಲ ಚೆನ್ನಾಗಿದೆ ಸರ್. 4 ಟೀಚರ್ಸ್ ಇದ್ದಾರೆ, 4 ಸಬ್ಜೆಕ್ಟ್ಗೆ ಚೆನ್ನಾಗಿದೆ ಸರ್ ಟೀಚಿಂಗ್. ಇಲ್ಲಿ ತರಬೇತಿ ಪಡೆದುಕೊಂಡು ನಂತರ ನೀವು ಹೋಗ್ತೀರಾ ಊರಿಗೆ, ಅದಾದಮೇಲೆ ಹೇಳ್ತೀರಾ ಇಂಥ ಸಂಸ್ಥೆ ಚೆನ್ನಾಗಿದೆ ಅಂತೇಳಿ? ಗ್ಯಾರಂಟಿ ಹೇಳ್ತೀವಿ. ಚೆನ್ನಾಗಿದೆ. ಮನಸ್ಪೂರ್ವಕವಾಗಿ. ನಿಮ್ಮ ಬಗ್ಗೆ ಸರ್? ನಮ್ಮದು ವಿಜಯನಗರ ಡಿಸ್ಟಿಕ್ ಸರ್, ಕಸನವಾಡಿ ಅಂತ. ಇಲ್ಲಿ ನಮ್ಮ ಫ್ರೆಂಡ್ಸ್ ಒಬ್ಬ ಇಲ್ಲೇ ಇದ್ದೆ ಸರ್. ಅವನ ಕಾಂಟ್ಯಾಕ್ಟಿಂದ ನಮಗೆಲ್ಲ ಈ ಮೂಡಲಿ ಸಂಸ್ಥೆ ಗೊತ್ತಾಗಿದ್ದು. ನಾವು ಒಂದು 4-5 ಜನ ಇಲ್ಲಿ ಬಂದಿದ್ದೆ ಸರ್. ಇಲ್ಲಿ ಎಲ್ಲ ಟೀಚಿಂಗ್ ಚೆನ್ನಾಗಿದೆ. ಡೈಲಿ ಭಾನುವಾರ ಎಕ್ಸಾಮ್ ನಡೆಸ್ತಾರೆ ಸರ್. ಮತ್ತು ಎಲ್ಲ ಡೈಲಿ 2 ಡೇ ಮಾರ್ನಿಂಗು ಸಾಯಂಕಾಲ ಮತ್ತು ಫಿಸಿಕಲ್ ಮಾಡ್ತೀರಿ ಸರ್. 400 ಮೀಟರ್ ಟ್ರ್ಯಾಕ್ ಇದೆ, ಎಲ್ಲ ಚೆನ್ನಾಗಿದೆ ಸರ್. ಈ ಸಂಸ್ಥೆ ಬಗ್ಗೆ ಎಲ್ಲ ನಮಗೆ ಚೆನ್ನಾಗಿದೆ, ಎಲ್ಲ ಓಕೆ, ಧನ್ಯವಾದಗಳು. ಸರ್ ನಿಮ್ಮ ಬಗ್ಗೆ? ನಮಸ್ತೆ ಸರ್, ನಮ್ಮೂರು ದಾವಣಗೆರೆ ಡಿಸ್ಟಿಕ್ ಕಸನಹಳ್ಳಿ ಗ್ರಾಮ ಸರ್. ಇಲ್ಲಿ ನಮ್ಮ ಫ್ರೆಂಡ್ಸ್ ಒಬ್ಬ ಬಂದಿದೆ ಸರ್, ಅವ್ರು ಕಾಲ್ ಮಾಡಿ ಹೇಳಿದೆ ಸರ್, ಹೋಗಿ ಇಲ್ಲಿ ಮೂಡಲಿಗೆ ಚೆನ್ನಾಗಿದೆ ಅಂತ ಹೇಳಿದೆ ಸರ್. ನಿಮಗೆ ಚೆನ್ನಾಗಿ ಅನಿಸಿದೆ? ಚೆನ್ನಾಗಿ ಅನಿಸಿದೆ. ಅಲ್ಲಿದ್ದಕ್ಕೂ ಇಲ್ಲಿದ್ದಕ್ಕೂ ಮೊದಲಿಗಿಂತ ಎಕ್ಸಾಮಲ್ಲಿ ಎಲ್ಲ ಮಾರ್ಕ್ಸ್ ಎಲ್ಲ ಚೆನ್ನಾಗಿ ತೋರ್ತಾರೆ ಅಲ್ಲಿ? ಇಲ್ಲ ಸರ್, ಇಲ್ಲೇ ಬಂದೇ ಇಲ್ಲ, ಇಲ್ಲಿಗೆ ಬಂದೆ ಅಲ್ಲ? ಖುಷಿ ಆಯಿತು. ಸರ್ ನಿಮ್ಮ ಬಗ್ಗೆ ಹೇಳ್ಬೇಕು? ಸರ್ ನನ್ನ ಹೆಸರು ಭೋಗೇಶ್ ಅಂತ, ನಾನು ಸುರಪುರ ಜಿಲ್ಲೆ ಗುರವಾಡಿ ಊರಿನವನು ಸರ್. ಇಲ್ಲಿ ನನಗೆ ನನ್ನ ಫ್ರೆಂಡ್ ಇದ್ನು 2 ವರ್ಷ ಹಿಂದೆ, ಅವನು ಆರ್ಮಿ ಸೆಲೆಕ್ಷನ್ ಆಗಿದ್ದು. ಅವನು ಹೇಳಿದ್ನು ನೀನು ಮೂಡಲಿಗೆ ಹೋಗು, ಫಿಕ್ಸ್ ಸೆಲೆಕ್ಷನ್ ಆಗ್ತೀವಿ ಸರ್. ಇಲ್ಲಿ ಗ್ರೌಂಡ್ ಚೆನ್ನಾಗಿದೆ, ಫಿಸಿಕಲ್ ಅಂತ 100% ಆಗ್ತಾರೆ ಸರ್. ಇದು ಸರ್ 5-6 ಸರ್ ಸಬ್ಜೆಕ್ಟ್ ಅದಾವೆ ಸರ್, ಅಷ್ಟು ಡೈಲಿ ಕ್ಲಾಸ್ ನಡೀತದೆ ಸರ್. ನಿಮ್ಮ ಎಫರ್ಟ್ ಬಗ್ಗೆ ಗುರುಗಳ ಒಂದು ಏನಾದರೂ ಒಂದು ಹೇಳಿದ್ದಾರೆ, ನೀವು ಮೊದಲಿಗಿಂತ ಚೆನ್ನಾಗಿದ್ದಾರೆ ಅಂತ? ಹಾಂ, ಹೇಳಿದ್ದಾರೆ ಸರ್. ಅವರು ಡೈಲಿ ತಗೋತಾರಲ್ಲ ಕ್ಲಾಸ್ ಸರ್, ಕ್ಲಾಸಿನಲ್ಲಿ ಹೇಳ್ತಾರೆ ಸರ್. ಅಲ್ಲಿದ್ದಕ್ಕೂ ಇಲ್ಲಿದ್ದಕ್ಕೂ ವಾತಾವರಣ ವ್ಯತ್ಯಾಸ ಇದೆ ಸರ್. ಅಲ್ಲಿದ್ದರೆ ಮನೆಯಲ್ಲಿ ಇರೋದಾಗ್ತದೆ ಸರ್, ಇಲ್ಲಿ ಬಂದ ಮೇಲೆ ಚೇಂಜ್ ಆಗಿದೆ ಸರ್. ಚೇಂಜ್ ಆಗಿದೆ. ನಿಮ್ಮ ಟೈಮ್ ಟೇಬಲ್ ಎಲ್ಲ ಚೆನ್ನಾಗಿದೆ, ಆಟೋಟ ಪಾಠ ಎಲ್ಲ ಜೊತೆಗೆ ಅಭ್ಯಾಸನೂ ಚೆನ್ನಾಗಿದೆ ಸರ್. ಸರ್ ನಿಮ್ಮ ಬಗ್ಗೆ ಹೇಳ್ಬೋದು? ನನ್ನ ಹೆಸರು ರಾಮನಗರ ಡಿಸ್ಟಿಕ್ ತಳಿಯಿಂದ ಬಂದಿರೋದು. ನನ್ನ ಫ್ರೆಂಡು ಕಾಂಟ್ಯಾಕ್ಟ್ ಮಾಡಿದ್ದು, ಅವ್ನು ಕರ್ಕೊಂಡು ಬಂದ. ಇಲ್ಲಿ ಫಿಸಿಕಲ್ ತುಂಬ ಚೆನ್ನಾಗಿದೆ. 400 ಮೀಟ್ರ್ ಗ್ರೌಂಡು, ಮತ್ತು ಮಂಜು ಸರ್ ಕೊಡೋ ಸ್ಪೀಚ್ ಆಗಿರ್ಬೋದು, ಲಕ್ಷ್ಮಣ್ ಸರ್ ಕೊಡೋ ಸ್ಪೀಚ್ ಆಗಿರ್ಬೋದು, ತುಂಬ ಅನಿಸುತ್ತೆ. ಆತ್ಮಸ್ಥೈರ್ಯ ತುಂಬುತ್ತೆ. ಮೊದಲು ನಾನು ಓಡೋಕ್ಕಾಗಲ್ಲ ನನ್ನ ಕೈಲಿ ಅಂದ್ಕೊಂಡಿದ್ದೆ, 2 ಕಿಲೋಮೀಟ್ರ್ ಓಡೋಕ್ಕಾಗ್ತಿರಲ್ಲ, ಸುಸ್ತಾಗುತ್ತೆ. ಈಗ 5 ಕಿಲೋಮೀಟ್ರ್ ನಿಲ್ಲಿಸ್ತೇನೆ ಓಡ್ಬಿಡ್ತೀನಿ. ಇವಾಗ 5 ಕಿಲೋಮೀಟ್ರ್ ಆದಮೇಲೆ ಸುಸ್ತಾಗುತ್ತೆ? ಹಾಗೆ ಸುಸ್ತಾಗಲ್ಲ, ಹೋಗಿದೆ, ಇನ್ನೂ ಓಡಬೇಕು ಅನ್ಸುತ್ತೆ. 12 ಕಿಲೋಮೀಟ್ರ್ ಚೆನ್ನಾಗಿ ಓಡಿ, ಒಳ್ಳೆಯದಾಗಲಿ. ಸೊ ನಮಸ್ತೆ. ನಮಸ್ತೆ ಸರ್, ನನ್ನ ಹೆಸರು ಮನೋಜ್ ಅಣ್ಣಗೌಡ, ನಾನು ಹಾಸನಿಂದ ಬಂದಿದ್ದೆ. ನಾನಿಲ್ಲಿ ಆರ್ಮಿ ಮತ್ತು SSC GD ಸೆಲೆಕ್ಷನ್ ಸರ್ ಬಂದಿದ್ದೆ. ಇದು ಮೊದಲು ನನಗೆ ಗೊತ್ತಿರಲಿಲ್ಲ. ನಮ್ಮ ಫ್ರೆಂಡ್ಸ್ ಇಲ್ಲಿಂದ ಸೆಲೆಕ್ಷನ್ ಆಗಿ ಹೋದರು ಫೋನ್ ಮಾಡಿ ಹೇಳೋರು, ಅಲ್ಲಿ ಹೋಗು ಚೆನ್ನಾಗಿದೆ, ಕೋಚಿಂಗ್ ಚೆನ್ನಾಗಿದೆ ನಿನಗೆ ಅಂತ. ಸೊ ಹಂಗಾಗಿ ನಾನು ಇಲ್ಲಿ ಬಂದೆ. ಓಕೆ, ನಿಮ್ಗೆ ಚೆನ್ನಾಗಿ ಅನಿಸಿದೆ ಇಲ್ಲಿ? ಅಲ್ಲಿ 100% ಚೆನ್ನಾಗಿದೆ. ಮತ್ತೇನು ಮತ್ತೊಬ್ರಿಗೆ ಹೇಳ್ತಾರೆ ನೀವು? ಮತ್ತು ಇನ್ನೂ ಸಜೆಸ್ಟ್ ನಾವು ಡೈಲಿ ಆಗ್ತೀನಿ ನಾನು ಸ್ಟೇಟಸ್ಗೆ. ಓಕೆ, ಸರ್ ಏನೇನು ಬಿಡ್ತಾರೆ ಅವೆಲ್ಲ. ಸರ್ ನಿಮ್ಮ ಬಗ್ಗೆ? ನಮ್ಮ ಹೆಸರು ಚನ್ನವೀರ್ ಪಾಟೀಲ್, ಹಾವೇರಿ ಡಿಸ್ಟಿಕ್ ತಾವರಗುಪ್ಪದಿಂದ ಬಂದಿರೋ. ಓಕೆ, ನಿಮ್ಗೆ ಹೆಂಗೆ ಗೊತ್ತಾಯ್ತು ನಮ್ಮ ಸಂಸ್ಥೆ ಬಗ್ಗೆ? ಇಲ್ಲ, ನಮ್ಮ ಬ್ರದರ್ ಫ್ರೆಂಡ್ ಒಬ್ಬರು ಇಲ್ಲಿಂದ ಜಾಯ್ನ್ ಆಗಿದ್ದಾರೆ ಆರ್ಮಿಗೆ, ಬಟ್ ಅವರಿಂದ ಕಾಂಟ್ಯಾಕ್ಟ್ ಆಗಿ ನಾವು ಇಲ್ಲಿ ಬಂದಿರೋ. ಓಕೆ, ಮತ್ತೆ ಏನಾದರೂ ಹೇಳ್ಬೇಕಾ ನಮ್ಮ ಸಂಸ್ಥೆ ಬಗ್ಗೆ? ಏನಿಲ್ಲ ಸರ್, ಬಟ್ ಊರಲ್ಲಿದ್ದರೆ ಏನೂ ಆಗಲ್ಲ. ಊರಲ್ಲಿದ್ದರೆ 2 ದಿನ ನಾವು ರನ್ನಿಂಗ್ ಹೋಗಿ ಮತ್ತು ಏನೋ ದನ ಕರ ಮೇಯಿಸೋದು ಹೆಂಗಿರುತ್ತೆ ಅಂದು ಮತ್ತು ಬಿಡ್ತೀವಿ. ಬಟ್ ಇಲ್ಲಿ ಬಂದಮೇಲೆ ಡೈಲಿ ಹೋಗ್ಬೋದು ಎಲ್ಲ. ಇಲ್ಲಿ ಬಂದಮೇಲೆ ಇನ್ನೂ ಗೊತ್ತಾಗಿದ್ದು ನಮಗೆ, ಚೆನ್ನಾಗಿ ಓಡ್ಬೋದು. ಇಲ್ಲಿಂದ ಸೆಲೆಕ್ಷನ್ ಅಂತ ಪಕ್ಕ ಆಗುತ್ತೆ ಅಂತ. ಓಕೆ, ಇದಿಷ್ಟು ಪುರುಷ ಶಿಬಿರಾರ್ಥಿಗಳ ಒಂದು ಮನದಾಳದ ಮಾತಾಗಿದೆ. ಧನ್ಯವಾದಗಳು. ಆರ್ಮಿ ಮತ್ತು SSC GD ಕಾನ್ಸ್ಟೇಬಲ್ ಹುದ್ದೆಗಳಿಗೆ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಗೆ ಪೂರ್ವಭಾವಿಯಾಗಿ ತರಬೇತಿ ಕೊಡಲಾಗುವುದು.
ಪ್ರವೇಶ ಪ್ರಾರಂಭವಾಗಿವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಯಶಸ್ವಿಯಾಗಿ 17ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಕರ್ನಾಟಕ ರಾಜ್ಯದಲ್ಲಿ ಹೆಸರುವಾಸಿಯಾಗಿರುವ ಏಕೈಕ ಸಂಸ್ಥೆ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ. ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಆರ್ಮಿ, ಪೊಲೀಸ್ ಹಾಗೂ ಡಿಫೆನ್ಸ್ ಫೋರ್ಸ್ ಹುದ್ದೆಗಳಿಗೆ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಗಳಿಗೆ ಪೂರ್ವಭಾವಿಯಾಗಿ ತರಬೇತಿ ನೀಡಲಾಗುತ್ತದೆ. ಪ್ರವೇಶಗಳು ಪ್ರಾರಂಭವಾಗಿವೆ. ಪ್ರೋತ್ಸಾಹ ನಮ್ಮದು, ಪ್ರಯತ್ನ ನಿಮ್ಮದು. ಆತ್ಮೀಯ ಅಭ್ಯರ್ಥಿಗಳೇ, ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ಪ್ರತಿಯೊಂದು ಉದ್ಯೋಗ ಮಾಹಿತಿಯನ್ನು ಯೂಟ್ಯೂಬ್ ಚಾನೆಲ್ ಮುಖಾಂತರ ಉಚಿತವಾಗಿ ನೀಡುತ್ತಿದ್ದೇವೆ. ಅಷ್ಟೇ ಅಲ್ಲದೆ ಆರ್ಮಿ ಮತ್ತು ಪೊಲೀಸ್ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಮುಖ್ಯವಾದ ಪ್ರಶ್ನೆಗಳನ್ನು ಯೂಟ್ಯೂಬ್ ಚಾನೆಲ್ ಮುಖಾಂತರ ನೀಡುತ್ತಿದ್ದೇವೆ. ಈಗಲೇ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ. ಪರೀಕ್ಷೆಗೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಸಬ್ಜೆಕ್ಟ್ ನಿಮಗೆ ಉಚಿತವಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ನ ಮುಖಾಂತರ ನಾವು ನಿಮಗೆ ನೀಡುತ್ತೇವೆ.